ರಸಗೊಬ್ಬರ ವ್ಯಾಪಾರ ಫರ್ಟಿಲೈಸರ್ ಡೀಲರ್ ಕೆಲಸ ಮಾಡ್ತಾ ಇದ್ದೆ. ವರ್ಷ ಹತ್ತತ್ತು ಲೋಡು ವ್ಯಾಪಾರ ಮಾಡ್ತಾ ಇದ್ದೆ. ನಿಡಘಟ್ಟದಲ್ಲೇ ನಾನು ಗಡ್ಬರ್ದ ಅಂಗಡಿ ಇಟ್ಕೊಂಡಿದ್ದೆ. ನಾನು ಹೋದಾಗ ಮೆನ್ನೂರ್ನವರೇ ಬನ್ರಿ ಇಲ್ಲಿ ಅಂತ ನನ್ನ ಕರೆದು ಕೂರಿಸಿರು. ನಿನಗೆ ಯಾರು ಹೇಳಿದ್ದು ಇಲ್ಲಿ ಯಾಕೆ ಬಂದ್ರಿ ಅಂದ್ರೆ, ನನ್ಗೆ ಹಿಂಗೆ ಆಗಿದೆ ಸ್ವಾಮಿ ಅಂತ ಹೇಳ್ತಿದ್ದಂಗೆ ಅವರು ನನ್ನ ಹೆಸರು. ಅವಾಗ ನಾನು ಖಂಡಿತ ಅವತ್ತಲ್ಲಿ ಹೋಗುವಾಗ ನಿನ್ನ ಜಾಬಲ್ಲಿ 100 ರೂಪಾಯಿ ದುಡ್ಡು ಇರಲಿಲ್ಲ. ಅವರೇ ಹೇಳ್ಬಿಟ್ರು, ನಿನ್ನ ಜಾಬಲ್ಲಿ ಏನೂ ಇಲ್ಲ, ಯಾರೋ ಅಲ್ಲಿ ನಿನ್ಗೆ 5 ರೂಪಾಯಿ ಕೊಟ್ಟರು, ಅದರಲ್ಲಿ ಬಂದಿದ್ಯಾ. ಆ ಥರದ್ದು ಕಷ್ಟ ಬಂದ್ಬಿಟ್ಟು ಪೂರ ಎಲ್ಲ ಲಾಸ್ ಮಾಡ್ಕೊಂಡು ಬರೀ ಕೈಲಿ ಊಟಕ್ಕೂ ಇಲ್ಲ, ಬಸ್ ಚಾರ್ಜ್ಗೂ ಇಲ್ಲ, ಆ ಥರದ ಸ್ಥಿತಿ ಇಲ್ಲಿದ್ವಿ. ಹೆಸರು ಸಮೇತ ಒಬ್ಬರ ಹೆಸರು ಬಿಡ್ದಂಗೆ, ಅವ್ರ ಮಕ್ಕಳ ಹೆಸರು ಸಮೇತ ಹೇಳಿ ಏನು ನಂಬಬೇಕು ಏನು ಬಿಡಬೇಕು ಅಷ್ಟು ಇದಾಯ್ತು. 15 ಜನದಲ್ಲಿ ನನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಅದಕ್ಕೂ ಕೂಡ ಗುರೂಜಿನೇ ಕಾರಣ. ಆ ದಿಕ್ಕಲ್ಲಿ ಹೋಗು, ಸುಮ್ಮನೆ ನೀನು ಹೋಗಿ ಮುಂದೆ ಹೋಗು ಅಂದರು. ಹೋದೆ, ಅಲ್ಲೋದೆ, ಆಮೇಲೆ ಅಪಾಯಿಂಟ್ ಮಾಡ್ಕೊಂಡ್ರು. ನಿಪ್ಪಾಣಿ ಸಾಮಿಲ್ನವರು ಕದ್ರಿ ಮಿದ್ರಿ ಅನ್ನೋಷ್ಟು ಅಲ್ಲೊಂದು ಅನಾಥಾಶ್ರಮ ಇತ್ತು. ಅಲ್ಲಿ ನೋಡಪ್ಪ ನೀನು ಮ್ಯಾನೇಜರ್ ಆಗಿ ನಿನ್ನ ಅಪಾಯಿಂಟ್ ಮಾಡ್ಕೊಂತೀವಿ ಬಾ ಅಂತ ಕರೆದ್ರು. ಅಲ್ಲಿ ಹೋದೆ, ಅಲ್ಲೂ ಸಹ ನನಗೆ ಯಾಕೋ ಸರಿ ಹೋಗ್ಲಿಲ್ಲ. ಓಂ ಶ್ರೀ ಗುರುವೇ ನಮಃ. ವೆಂಕಟಾಚಲ ಗುರೂಜಿಯವರ ನನ್ನ ಅನುಭವ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ಸಕ್ರೆಪಟ್ಟಣ ಹೋಬಳಿ ನಿಡಘಟ್ಟವಾಸಿ NC ರಾಮಕೃಷ್ಣ ಅಂತೇಳಿ. ನನ್ನ ತಂದೆ ಬಂದು ದಿವಂಗತ ಚಿಟ್ಟಿರಾಮಯ್ಯ, ತಾಯಿ ದಿವಂಗತ ನಿಂಗಮ್ಮ. ನಾನು 10ನೇ ಮಗ. ನನ್ನ ತಾಯಿಗೆ ತುಂಬ ಜನ ಸತ್ತೋಗಿ ನಾನು ಒಬ್ಬ ಈಗ ಉಳ್ಕೊಂಡಿದ್ದೀನಿ. ಆಮೇಲೆ ನನ್ನ ಅಣ್ಣ ಒಬ್ಬರು ಕಸಿನ್ ಬ್ರದರ್ NC ದೇವೇಂದ್ರಪ್ಪ ಅಂತ, ಗುರು ವೆಂಕಟಾಚಲ ಅವರ ಕ್ಲಾಸ್ಮೇಟು ಸಕ್ರೆಪಟ್ಟಣದಲ್ಲಿ 8th 9th 10th 3 ವರ್ಷ ಅವರೊಟ್ಟಿಗಿದ್ರು. ಅವ್ರು ಹೇಳೋರು, ಅವ್ರಿಗೇನು ಅವ್ರ ಪವಾಡ ಗೊತ್ತಿರಲಿಲ್ಲ. ನಾನು 1991, 92, 93 ಸಮಯದಲ್ಲಿ ರಸಗೊಬ್ಬರ ವ್ಯಾಪಾರ ಫರ್ಟಿಲೈಸರ್ ಡೀಲರ್ ಕೆಲಸ ಮಾಡ್ತಾ ಇದ್ದೆ. ವರ್ಷ ಹತ್ತತ್ತು ಲೋಡು ವ್ಯಾಪಾರ ಮಾಡ್ತಾ ಇದ್ದೆ. ನಿಡಘಟ್ಟದಲ್ಲೇ ನಾನು ಗಡ್ಬರ್ದ ಅಂಗಡಿ ಇಟ್ಕೊಂಡಿದ್ದೆ. ನಾನು ಹೋದಾಗ ಮೆನ್ನೂರ್ನವರೇ ಬನ್ರಿ ಇಲ್ಲಿ ಅಂತ ನನ್ನ ಕರೆದು ಕೂರಿಸಿರು. ನಿನಗೆ ಯಾರು ಹೇಳಿದ್ದು ಇಲ್ಲಿ ಯಾಕೆ ಬಂದ್ರಿ ಅಂದ್ರೆ, ನನ್ಗೆ ಹಿಂಗೆ ಆಗಿದೆ ಸ್ವಾಮಿ ಅಂತ ಹೇಳ್ತಿದ್ದಂಗೆ ಅವರು ನನ್ನ ಹೆಸರು ಹಿಡಿದು ಕೂಗಿದ್ರು. ಅವರು, ರಾಮಕೃಷ್ಣ ಬನ್ನಿ ಇಲ್ಲಿ ಮೆನ್ನೂರ್ನವ್ರೆ. ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ಕೂತ ಮೇಲೆ ನಿನ್ನ ಹೆಂಡತಿ ಅನಸೂಯ ಅಲ್ವಾ? ಹೌದು ಸ್ವಾಮಿ. ದೊಡ್ಡ ಮಗನ ಹೆಸರು ಜಾನಕಿರಾಮ್ ಅಲ್ವಾ? ಹೌದು. 2ನೇ ಮಗ ಹರ್ಷವರ್ಧನ್? ಹೌದು. ನೋಡು, ನೀನು ವ್ಯಾಪಾರ ಮಾಡ್ತಾ ಇದ್ದೆ, ನೀನು ಇಷ್ಟು ಜನಕ್ಕೆ ಸಾಲ ಕೊಟ್ಟಿದ್ಯಾ, ಅದರಲ್ಲಿ ಇಷ್ಟು ಜನದ್ದು ಬರಲ್ಲ, ಅವ್ರ ಹೆಸರು ಸಮೇತ ಹೇಳಿದ್ರು. ಆನಂತರ ನೀನು ಕಂಪ್ನಿಗೆ ತುಂಬ ಈಗ ಎಷ್ಟು ದುಡ್ಡು ಕೊಡಬೇಕು ಸಾಲ, ಅದನ್ನು ಸಹ ಹೇಳಿದರು. ನನ್ನ ಮನೆಯಲ್ಲಿ ಎಷ್ಟು ಕ್ಯಾಶ್ ಇದೆ, ನನ್ನ ಜಾಬಲ್ಲಿ ಏನಿತ್ತು ಅದನ್ನು ಸಮೇತ ಹೇಳಿದರು. ಇದು ಭಾರಿ ಪವಾಡನೇ. ಅವಾಗ ನಾನು ಖಂಡಿತ ಅವತ್ತಲ್ಲಿ ಹೋಗುವಾಗ ನಿನ್ನ ಜಾಬಲ್ಲಿ 100 ರೂಪಾಯಿ ದುಡ್ಡು ಇರಲಿಲ್ಲ. ಅವರೇ ಹೇಳ್ಬಿಟ್ರು, ನಿನ್ನ ಜಾಬಲ್ಲಿ ಏನೂ ಇಲ್ಲ, ಯಾರೋ ಅಲ್ಲಿ ನಿನ್ಗೆ 5 ರೂಪಾಯಿ ಕೊಟ್ಟರು, ಅದರಲ್ಲಿ ಬಂದಿದ್ಯಾ. ತಕ್ಷಣ ಅವರು ನನಗೆ ಬರುವಾಗ ಅವ್ರು ಮತ್ತೆ 150, 200 ರೂಪಾಯಿ ದುಡ್ಡು ಕೊಟ್ಟರು. ಅದನ್ನು ತಗೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ. ನೀವು ಮತ್ತೆ ನೀನು ಸರಿ ಆಗ್ಬೇಕು ಅಂದರೆ ನಿನ್ನ ಮಗನಿಗೆ, 2ನೇ ಮಗನಿಗೆ 11 ವರ್ಷ ವಯಸ್ಸಾದ್ಮೇಲೆ ಅದು ಎಲ್ಲ ನೀನು ಯಥಾಸ್ಥಿತಿ ಬರುತ್ತೆ, ಮನೆ ಕಟ್ಟಿದೀಯ, ಮನೆಯಲ್ಲಿ ಇಂತಿಂಥ ವಸ್ತುನೇ ನೀವು ಅಲ್ಲಿ ಇಟ್ಟಿದ್ದೀರಾ ಅಂತ ಕೂಡ ಹೇಳಿದ್ರು. ತುಂಬ ನಾವೇನು ಸೀಕ್ರೆಟಾಗಿ ಏನು ಇಟ್ಟಿರ್ತೀವಿ ಅಂಥದ್ದೆಲ್ಲ ವಸ್ತುವನ್ನೆಲ್ಲ ಹೆಸರು ಹೇಳಿದ್ರು. ಅದು ಕೂಡ ನಮಗೆ ನಂಬಿಕೆ ಆಯಿತು. ನಾನು ಹೋಗಿ ಬಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ. ಬೇರೆಯವರು ಬಂದು ಅವ್ರ ಹತ್ರ ಸಂದರ್ಶನ ಮಾಡಿ ಅವ್ರಿಗಿರೋ ನೋವುಗಳೆಲ್ಲ ಹೇಳ್ಕೊಂಡು ಪರಿಹಾರ ತಗೊಂಡು ಹೋಗೋರು. ನಾನು ತುಂಬ ಕಾಂಟ್ಯಾಕ್ಟ್ ಇದ್ದು ಒಂದ್ಸರಿ ಹೋಗಿ ಬಂದು ವಾಪಸ್ ಹೋಗೋದಲ್ಲ. ವಾರಕ್ಕೆ ತಿಂಗಳು ಹೆಚ್ಚು ಕಮ್ಮಿ ಅಲ್ಲೇ ಮಲಗಿಬಿಡ್ತಿದ್ದೆ, ಅಲ್ಲೇ ಊಟ, ಅಲ್ಲೇ ನಿದ್ದೆ. ಈವನ್ ನಮ್ಮ ವೈಫು, ನನ್ನ ಹೆಂಡತಿ ಅನಸೂಯ ಸಹ ಅಲ್ಲೇ ಬಂದು ನನ್ನ ಜೊತೆಲೆ ಅವ್ರ ಜಗ್ತಿ ಮೇಲೆ ಮಲಗಿಬಿಡ್ತಿದ್ವಿ. ಆ ಥರದ್ದು ಕಷ್ಟ ಬಂದ್ಬಿಟ್ಟು ಪೂರ ಎಲ್ಲ ಲಾಸ್ ಮಾಡ್ಕೊಂಡು ಬರೀ ಕೈಲಿ ಊಟಕ್ಕೂ ಇಲ್ಲ, ಬಸ್ ಚಾರ್ಜ್ಗೂ ಇಲ್ಲ, ಆ ಥರದ ಸ್ಥಿತಿ ಇಲ್ಲಿದ್ವಿ. ಆಮೇಲೆ ಅವರು, ನಿನಗೆ ಇಂತಿಂಥ ಪ್ರಾಬ್ಲಮ್ ಇದೆ ಶರೀರದಲ್ಲಿ, ಇಂಥ ಕಾಯಿಲೆಗಳಿದೆ, ಅದನ್ನು ಇಂಥ ದಿವಸನೇ ಈ ಡೇಟಲ್ಲೇ ಆಪ್ರೇಷನ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ಬರ್ಕೊಂಬಂದಿದ್ದೆ, ಅದು ಅದೇ ಡೇಟಿಗೆ ಆಯಿತು.
ಆ ಡೇಟಲ್ಲೂ ಆಯಿತು. ತದನಂತರ ಅನುಭವ ಅಂದರೆ ಇಡೀ ನಮ್ಮ ಕುಟುಂಬದವರ ಹೆಸರು, ನಮ್ಮ ಹೆಂಡತಿ ಮನೆಯವ್ರ ಕಡೆಯವ್ರ ಹೆಸರು, ಅವರಿಂದ ನಮಗೆ ಏನು ಅನುಕೂಲ ಆಗಿದೆ, ಅನಾನುಕೂಲಗಳೇನಾಗಿದೆ, ನಮ್ಮ ಹೆಂಡತಿ ಅಕ್ಕ ತಂಗಿಯರು 10 ಜನ, ನಾವು 10 ಜನ ಮಕ್ಕಳದ್ದು ಎಲ್ಲ ಡೀಟೇಲ್ಸ್ ಹೆಸರು ಸಮೇತ, ಒಬ್ಬರ ಹೆಸರು ಬಿಡ್ದಂಗೆ ಅವ್ರ ಮಕ್ಕಳ ಹೆಸರು ಸಮೇತ ಹೇಳಿ ಏನು ನಂಬಬೇಕು ಏನು ಬಿಡಬೇಕು ಅಷ್ಟು ಇದಾಯ್ತು. ಗೊಬ್ಬರದ ವ್ಯಾಪಾರ ಕಂಪ್ಲೀಟ್ ನಿಂತ ಮೇಲೆ ನಾನು ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ಮುಂದಿನ ಪರಿಹಾರ ವ್ಯಾಪಾರ ನಿಂತು ಹೋಗುತ್ತೆ ಅಂತಾನು ಹೇಳಿದ್ರು ಅವರು. ಅದು ಅದೇ ಥರ ನಿಂತು ಹೋಯ್ತು. ನನಗೆ ಬರೋರು ಯಾರು ಸಾಲ ಕೊಡಲಿಲ್ಲ. ನಾನು ಆಸ್ತಿ ಮಾರಿಬಿಟ್ಟು ಕಂಪ್ನಿಗೆಲ್ಲ ಕಟ್ಬೇಕಾದ್ರೆ ಸ್ಪಿಕ್ ಕಂಪ್ನಿಗೆ ಕಟ್ಬೇಕಾದ ದುಡ್ಡೆಲ್ಲ ಕಟ್ಬಿಟ್ಟು ಋಣಮುಕ್ತನಾದೆ. ಬೇರೆಯವ್ರು ನನಗೆ ಶ್ಯೂರಿಟಿ ಹಾಕಿದ್ದಾರೆಲ್ಲ ಮೈ ಮೇಲೆ ಕೊಡಲೇಬೇಕು, ವಾಪಸ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತೆಲ್ಲ ಹೇಳಿದ್ರು. ಮತ್ತಿರೋ ಆಸ್ತಿ ಅಷ್ಟು ಮಾರಿಬಿಟ್ಟು ಎಲ್ಲ ಅವ್ರದ್ದೆಲ್ಲ ಸಾಲ ಕೊಟ್ಬಿಟ್ಟು ಊರನ್ನೇ ಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋದೆ. ಚಿಕ್ಕಮಂಗ್ಳೂರಲ್ಲಿ ತಾಲೂಕು ಆಫೀಸ್ ಹತ್ರ ಅರ್ಜಿ ಬರ್ಕೊಂಡು ಕುತ್ಕೊಂತಿದ್ದೆ. ದಿನ 500-300 ಬರ್ಕೊಂತ ಮುಂದಿನ ದಿನ ಹೆಂಗೆ ಅಂತ ಕೇಳ್ಕೊಂಡಾಗ, ನೀನು ಆ ಊರು ಬಿಡ್ತೀಯ, ಇನ್ನೊಂದು ಜಸ್ಟ್ ಆ ಡೇಟ್ ಸಮೇತ ಹೇಳ್ಬಿಟ್ರು. ಇನ್ನೊಂದು 15 ಡೇಸಲ್ಲಿ ನೀನು ಅಲ್ಲಿಂದ ಬಿಟ್ಟು ಈ ಕಡೆ ದಿಕ್ಕಲ್ಲಿ ಬರ್ತೀಯ, ಪಶ್ಚಿಮಕ್ಕೆ, ಮೋಸ್ಟ್ಲಿ ಚಿಕ್ಕಮಂಗ್ಳೂರಿಗೆ ಬರ್ತೀಯ ನೀನು ಕೂಡ ಹೇಳಿದ್ರು. ಎಲ್ಲಿ ಏನು ಮಾಡೋದು ಅಂತಲೂ ಏನು ಕೇಳಲಿಲ್ಲ. ಸೀದಾ ಪೂರ್ಣ ಪ್ರಜ್ಞಾ ಸ್ಕೂಲಿಗೆ ಅಲ್ಲೊಂದು ಲೋಕಲ್ ಪೇಪರ್ ಓದಿದೆ. ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಹೋದೆ. ಒಂದು 15 ಜನ ಇಂಟ್ರ್ಯೂ ಬಂದಿದ್ರು. ಯಾವುದು ಗೊತ್ತಾ ಸ್ಕೂಲ್ ಅದು? ಪೂರ್ಣ ಪ್ರಜ್ಞಾ ಅದ್ಮಾರ್ಮಠ ಸ್ವಾಮೀಜಿ ಅವ್ರದ್ದು, ಉಡುಪಿ ಅದ್ಮಾರ್ಮಠ ಸ್ವಾಮೀಜಿ ಅವ್ರದ್ದು ಒಂದು ಸ್ಕೂಲ್ ಇತ್ತು. ಕಾಲ್ ಮಾಡಿದ್ರು, ವಾರ್ಡನ್ ಪೋಸ್ಟ್ ಖಾಲಿ ಇದೆ ಅಂದಪ್ಪ, ಟೀಚಿಂಗ್ ಸಿಗಲ್ಲ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಅವರೇ ನೋಡಿದ್ರು, ಹೆಸರು ನೋಡಿದ್ರು, ಎಲ್ಲ ನೋಡಿದ್ರು. 15 ಜನದಲ್ಲಿ ನನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಅದಕ್ಕೂ ಕೂಡ ಗುರುಜಿನೇ ಕಾರಣ. ಆ ದಿಕ್ಕಲ್ಲಿ ಹೋಗು, ಸುಮ್ಮನೆ ನೀನು ಹೋಗಿ ಮುಂದೆ ಹೋಗು ಅಂದರು. ಹೋದೆ, ಅಲ್ಲೋದೆ. ಆಮೇಲೆ ಅಪಾಯಿಂಟ್ ಮಾಡ್ಕೊಂಡ್ರು. ಫ್ಯಾಮಿಲಿಗೆ ಇಲ್ಲಿ ಕ್ವಾರ್ಟರ್ಸ್ ಕೊಡಲ್ಲ ಅಂದರು. ನನಗೊಂದು ಕ್ವಾರ್ಟರ್ಸ್ ಕೊಟ್ಟರು. ಅಲ್ಲಿ ಸ್ವಲ್ಪ 6 ದಿವಸ ಇದ್ದೆ. ಅಲ್ಲೂ ಕೂಡ ಸರಿ ಹೋಗಲಿಲ್ಲ ನನಗೆ. ಎಲ್ಲ ಸಂಬಳ, ಊಟ ಎಲ್ಲ ಫ್ರೀ ಇತ್ತು. ಎಲ್ಲ ಪ್ಲಾಂಟ್ರ್ ಮಕ್ಕಳು, ದೊಡ್ಡ ದೊಡ್ಡ VIP ಮಕ್ಕಳೇ ಅಲ್ಲಿ ಸ್ಟೂಡೆಂಟ್ಸ್. ಅಲ್ಲಿ ನಾನು ಚೆನ್ನಾಗಿದ್ದೆ. ಆದರೆ ಫ್ಯಾಮಿಲಿ ಮಕ್ಕಳೊಂದು ಕಡೆ, ನಾವೊಂದು ಕಡೆ. ಅದು ಕೊನೆಗೆ ಅಲ್ಲೂ ಬಿಟ್ಟು ಚಿಕ್ಕಮಂಗ್ಳೂರಿಗೆ ಮತ್ತೆ ಕಡೂರಿಗೆ ವಾಪಸ್ ಬಂದೆ. ಹಿಡ್ಗಟ್ಟಕ್ಕೆ ಬಂದು ಕಡೂರಿಗೆ ಬಂದೆ. ಇಳಿದು ಸಕ್ರಪಟ್ಟಣದ ಇಳಿದು ಮತ್ತೆ ಹೋದೆ. ಅದು ಜಾಬನ್ನು ಬಿಟ್ಟು ಬಂದ್ಬಿಟ್ಟೆ. ಸರಿ, ಅದು ಸರಿ ಹೋಗ್ಲಿಲ್ಲ ಅಂದೆ. ಒಂದು ವೀಕು ಇವರು ನಿಪ್ಪಾಣಿ ಸಾಮಿಲ್ನವರು ಕದ್ರಿಮಿದ್ರಿ ಅನ್ನೋದು ಅಲ್ಲಿ ಒಂದು ಅನಾಥಾಶ್ರಮ ಇತ್ತು. ಅಲ್ಲಿ ನೋಡಪ್ಪ, ನೀನು ಮ್ಯಾನೇಜರ್ ಆಗಿ ನಿನ್ನ ಅಪಾಯಿಂಟ್ ಮಾಡ್ಕೊಂತೀವಿ ಬಾ ಅಂತ ಕರೆದ್ರು. ಅಲ್ಲಿ ಹೋದೆ. ಅಲ್ಲೂ ಸಹ ನನಗೆ ಯಾಕೋ ಸರಿ ಹೋಗ್ಲಿಲ್ಲ. ಹೇಳಿದ್ರು ಅದನ್ನೆಲ್ಲ ಮೊದಲೇ ಅವರು. ಅಲ್ಲಿ 1 ವಾರ ಮಾಡಿದೆ. ಬೇಸರ ಆಯಿತು. ಫ್ಯಾಮಿಲಿ ಎಲ್ಲ ಊರಿಗೆ ಕಳಿಸಿದೆ. ಊರಲ್ಲಿ ಮನೆ ಇತ್ತು. ಮತ್ತೆ ವಾಪಸ್ ಬಂದಮೇಲೆ ಮತ್ತೆ ಚಕ್ರಪಟ್ಟಣಕ್ಕೆ ಹೋದೆ. ಮತ್ತೆ ಇಲ್ಲೂ ಆಗಲಿಲ್ಲ. ನಿನಗೆ ಸೀದಾ ಕಡೂರಿಗೆ ಹೋಗ್ಬಿಡು, ನೀನಲ್ಲಿ ಡಾಕ್ಯುಮೆಂಟ್ ರೈಟರ್ ಆಗ್ತೀಯ, ನಿನ್ಗೆ ಲೈಸೆನ್ಸ್ ಸಿಗುತ್ತೆ, ಹೋಗು. ಕೊನೆಗೆ ಒಬ್ಬರು ರಾಮಚಂದ್ರ ನಾಯ್ಕ ಅಂತ ಒಬ್ಬರು ಡಿಸ್ಟಿಕ್ ಜಿಲ್ಲಾ ನೋಂದಣಾಧಿಕಾರಿಗಳಿದ್ರು. ಅವರು ನಮ್ಮ ಅಣ್ಣನಿಗೆ ಇನ್ನೊಬ್ಬ NN ಗುರ್ಸಿದ್ದಪ್ಪ ಅಂತ ನನ್ನ ಕಸಿನ್ ಬ್ರದರ್, ಅವನು ಪರಿಚಯ ಇತ್ತು. ಆಮೇಲೆ ಇವ್ನು ನನ್ನ ತಮ್ಮ, ಹಂಗೆ ಚಿಕ್ಕಮ್ಮ ಅಂತ ಅವ್ನು ಪರಿಚಯ ಮಾಡಿದ್ರು. ಹಿಂಗೆ ಏನೇನ ಬರೀತಿದ್ದೆ. ನನಗೆ ಇದ್ರ ಗೇಳಿತ್ತು ರೈಟಿಂಗ್ದು. ಆಮೇಲೆ ಹಿಂಗೆ ಮಾಡಿ ಅವರು ಬೇರೆಯವ್ರ ಜೊತೆಲಿ ಸಪೋರ್ಟಿಂಗ್ ಲಾಯರ್ ಪ್ರಸನ್ನ, ನನ್ನ ಸ್ನೇಹಿತರಲ್ಲಿ ತುಂಬ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ. ಅವರೆಲ್ಲ, ಅವ್ರಿಗೆ ಲಾಯರ್ ಲೈಸೆನ್ಸ್ ಇತ್ತು, ಬರೆಯೋರು. ಅವ್ರದ್ದೇ ಸೈನ್ ಹಾಕ್ಸ್ಕೊಂಡು ನಾನು ರಿಜಿಸ್ಟ್ರ್ ಮಾಡೋಕ್ಕೆ ಶುರು ಮಾಡಿದೆ 2005ರಲ್ಲಿ. ಹಾಗೆ ಸ್ಟ್ಯಾಂಡ್ ಆಗ್ತಾ ಬಂತು, ಸ್ವಲ್ಪ ಇಂಪ್ರೂವ್ ಆಯಿತು. ಕೊನೆಗೆ 2005ರಲ್ಲಿ ಮೋಹನ್ ಕುಮಾರ್ ಪಂಡಿತ್ ಆರಾಧ್ಯ ಅಂತ ಇಲ್ಲಿ ಸಬ್ ರಿಜಿಸ್ಟ್ರಾಗಿ ಬಂದರು. ಸೇಮ್ ಟೈಮಲ್ಲಿ ಜಿಲ್ಲಾ ನೋಂದಣಾಧಿಕಾರಿ ಚಿಕ್ಕಮಂಗ್ಳೂರು ರಾಮಚಂದ್ರ ನಾಯ್ಕ ಅಂತಿದ್ರು. ಅವರು ಇವರಿಗೆಲ್ಲ ಲೈಸೆನ್ಸ್ ಕೊಡ್ಬೋದು, ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ, ಬನ್ನಿ ಅಂದರು. ಸರಿ, ಈಗ ಗುರುಗಳು ಹೇಳಿದ್ಗೂ ಇವರು ಹೇಳಿದ್ಗೂ ತಾಳೆ ಆಯಿತು. ಹೋದ್ಮೇಲೆ ನಮ್ಗೆ ಲೈಸೆನ್ಸ್ ಕೊಟ್ಟೇ ಬಿಟ್ರು. ಆ ಲೈಸೆನ್ಸ್ ತಗೊಂಡು ಇಷ್ಟುವರೆಗೆ ನೋಡ್ರಿ, ಅಲ್ಲಿಂದ ಇದರಲ್ಲಿ ಅನ್ನ ತಿಂತಾಯಿದ್ದೀನಿ. ಮಕ್ಳ ಜೀವನ. ಈಗ ನನ್ನ ಮಗ ಒಬ್ಬ ಪೊಲೀಸ್ ಆದ, ಇನ್ನೊಬ್ಬ ಫೋಟೋಗ್ರಾಫರು. ಅವ್ರವ್ರ ಜೀವನ ಅವ್ರು ಮಾಡ್ಕೊತ ಇದ್ದಾರೆ. 2005ರಲ್ಲಿ ಡೇಟ್ ಇಲ್ಲಿ ಮರ್ತದೆ. ಆ ಡೇಟಲ್ಲಿ ತಗೊಂಡು ಕಡೂರಿಂದ ಸೀದಾ ಇಲ್ಲೇ ಕೊಟ್ಟರು ಲೈಸೆನ್ಸು. ಅಲ್ಲ, ಚಿಕ್ಕಮಂಗ್ಳೂರಿಂದ ಲೈಸೆನ್ಸ್ ಇಶ್ಯೂ ಆಯಿತು. ಸೈನ್ ಹಾಕಿ ತಗೊಂಡು ಹಾಕಿ ಫೋಟೋ ವಿತ್ ಕಾರ್ಡ್ ಹಾಕಿ ಕೊಟ್ಟರು. ಅಲ್ಲಿಂದ ಇಳಿದಾನೆ ಸೀದಾ ಗುರುಗಳ ಮನೆಗೆ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿದೆ. ಅದನ್ನ ಇಟ್ಟೆ. ಹೋಗು, ಈಗ ಕಡೂರಿಗೆ ಹೋಗ್ಬಿಡು, ಅಲ್ಲಿ ಹೋಗಿ ಈ ಥರ ಮನೇನು ಕಟ್ಸಿಯ, ಮಕ್ಕಳಿಗೆ ಜಾಬ್ ಆಗುತ್ತೆ. ಇನ್ನೊಬ್ಬನು ಅವನು ಫೋಟೋಗ್ರಾಫರ್ ಆಗ್ತಾನೆ. ಇಬ್ಬರಿಗೂ ಹೆಣ್ಣು ಕೊಡೋರು ಅವರೇ ಹುಡ್ಕೊಂಬರ್ತಾರೆ.
ನೀವೇನು ಹೆಣ್ಣು ಹುಡ್ಕ ರಿಸ್ಕ್ ಬೇಡ ಅಂದು ಆದ್ರೂ ತುಂಬ ಹುಡುಕ್ದು ಮದುವೆ ಆಯ್ತು ಇಬ್ಬರದುವೆ. ಹೆಣ್ಣುಗಳು ಮದುವೆಗಿನ ಮುಂಚೆನೆ ನಮ್ಮ ಮನೆಗೆ ಬಂದು ಅವ್ರು ಇನ್ನು ಬಾಗಿಲಿಗೆ ಬರೋದಕ್ಕಿಂತ ಮುಂಚೆನೆ ಅವ್ರು ಹೇಳಿದ ಥರನೇ ಆಗೋಗ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.